صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ತಾಯಿ ಯಾವತ್ತಾದರೂ ನಿಮ್ಮ ಬಗ್ಗೆ ಈ ರೀತಿ ಹೇಳಿದ್ದರೆ ನಿಮ್ಮ ನಾಶ ಪ್ರಾರಂಭ. ತಾಯಿಯ ಬಾಯಿಯಿಂದ ಇಂತಹ ಮಾತು ಬರದಂತೆ ನೋಡಿಕೊಳ್ಬೇಕು. ಪ್ರತಿಯೊಂದು ಮಕ್ಕಳು ಕೂಡ ತಿಳಿಯಬೇಕಾದಂತಹ, ಕೇಳಲೇಬೇಕಾದಂತಹ ಒಂದು ಹದೀಸ್. ಇಮಾಮ್ ತುರ್ಮುಜಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್. ಅಬಿ ಹುರೈರಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಸಲಾಸು ದಅವಾತಿನ್ ಮುಸ್ತಜಾಬಾತುನ್, 3 ಪ್ರಾರ್ಥನೆಗಳು, ಆ ಪ್ರಾರ್ಥನೆಗೆ ಉತ್ತರವಿದೆ. ಅಂದರೆ ಆ ಪ್ರಾರ್ಥನೆಯನ್ನು ತಡೆಯುವಂತಹ ಯಾವುದೇ ಸಂಗತಿ ಇಲ್ಲ, ಅದಕ್ಕೆ ಉತ್ತರವಿದೆ. ಲಾ ಶಕ್ಕ ಫೀಹಿನ್ನ, ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಒಂದನೆಯದು ದಅವತುಲ್ ಮಲ್ಲೂಮಿ, ಆಕ್ರಮಿಸಲ್ಪಟ್ಟವನ ಪ್ರಾರ್ಥನೆ, ಅದಕ್ಕೆ ಉತ್ತರವಿದೆ. ಅದೇ ರೀತಿ ದಅವತುಲ್ ಮುಸಾಫಿರಿ, ಯಾತ್ರೆ ಹೊರಟವನ ಪ್ರಾರ್ಥನೆ, ಅದಕ್ಕೂ ಉತ್ತರವಿದೆ. ಅದೇ ರೀತಿ ಮೂರನೆಯದ್ದು ದಅವತುಲ್ ವಾಲಿದಿ ಅಲಾ ವಲದಿಹಿ, ತಾಯಿ ಮಕ್ಕಳಿಗೋಸ್ಕರ ಪ್ರಾರ್ಥಿಸುವುದು, ಅದಕ್ಕೂ ಕೂಡ ಉತ್ತರವಿದೆ. ಇಲ್ಲಿ 3 ಪ್ರಾರ್ಥನೆಯ ಬಗ್ಗೆ ಹೇಳಿದರೂ ಕೂಡ ಅದರಲ್ಲಿ ಮೂರನೆಯ ಪ್ರಾರ್ಥನೆ, ನಾವು ಅತಿಯಾಗಿ ಚಿಂತಿಸಬೇಕಾದಂತಹ ಒಂದು ಪ್ರಾರ್ಥನೆ, ತಾಯಿ ಮಕ್ಕಳಿಗೋಸ್ಕರ ಇರುವಂತಹ ಪ್ರಾರ್ಥನೆ. ಅಲ್ಲಿ ತಾಯಿ ಒಳಿತನ್ನು ಬಯಸಿ ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ಮಕ್ಕಳಲ್ಲಿ ಆ ಒಳಿತು ಕಾಣಲು ಸಾಧ್ಯ. ಅದೇ ಮಕ್ಕಳಿಗೆ ಕೆಡುಕನ್ನು ಪ್ರಾರ್ಥಿಸಿದರೆ ಮಕ್ಕಳಲ್ಲಿ ಆ ಕೆಡುಕು ಕೂಡ ಕಾಣಲು ಸಾಧ್ಯ. ಆದ್ದರಿಂದ ಮಕ್ಕಳು ಚಿಂತಿಸಬೇಕಾದದ್ದು, ನನ್ನ ಕಾರಣದಿಂದಾಗಿ ನನ್ನ ತಾಯಿ ನನ್ನ ವಿರುದ್ಧ ಪ್ರಾರ್ಥಿಸದಿರಲಿ ಎಂದು. ಅದಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡಬಾರದು. ಪ್ರೀತಿಯಿಂದ ತಾಯಿಯನ್ನು ನೋಡಿಕೊಳ್ಬೇಕು. ಯಾವತ್ತೂ ಕೂಡ ತಾಯಿ ನಮ್ಮ ನಾಶಕ್ಕೋಸ್ಕರ ಪ್ರಾರ್ಥಿಸಿದರೆ ಮತ್ತೆ ನಮ್ಮ ನಾಶ ಪ್ರಾರಂಭ. ಆದ್ದರಿಂದ ನಾವು ಅದನ್ನು ಜೀವನದಲ್ಲಿ ತಾಯಿಯ ಖಿದ್ಮತನ್ನು ಮಾಡಿ ಆ ಒಂದು ಪ್ರಾರ್ಥನೆಯಿಂದ ನಾವು ರಕ್ಷೆ ಹೊಂದಬೇಕು. ಅದೇ ರೀತಿ ತಾಯಿಯಿಂದ ಒಳಿತನ್ನು ಬಯಸಬೇಕು. ಒಳ್ಳೆಯದಕ್ಕೋಸ್ಕರ ನಿರಂತರವಾಗಿ ತಾಯಿಯೊಂದಿಗೆ ನನಗೋಸ್ಕರ ಪ್ರಾರ್ಥಿಸಿ ಎಂದು ಹೇಳಿ ತಾಯಿಯ ಪ್ರಾರ್ಥನೆಯನ್ನು ನಾವು ಬಯಸಬೇಕು. ಕಾರಣ ತಾಯಿಯ ಪ್ರಾರ್ಥನೆಯಲ್ಲಿ ಫಲವಿದೆ. ಅದೇ ರೀತಿ ಪೋಷಕರು ಚಿಂತಿಸಬೇಕಾದದ್ದು, ತಾಯಿಯಾದಂತಹ ಪ್ರತಿಯೊಬ್ಬ ಪೋಷಕರು ಕೂಡ ಚಿಂತಿಸಬೇಕಾದದ್ದು, ನಿಮ್ಮ ಮಕ್ಕಳಿಗೋಸ್ಕರ. ಮಕ್ಕಳು ನಿಮಗೆ ಎಷ್ಟೇ ಕಷ್ಟವನ್ನು ನೀಡಲಿ, ಆ ಮಕ್ಕಳಿಗೋಸ್ಕರ ನೀವು ಕೆಡುಕನ್ನು ಪ್ರಾರ್ಥಿಸಬೇಡಿ, ಒಳಿತನ್ನೇ ಪ್ರಾರ್ಥಿಸಿ. ಕಾರಣ ಅವರು ಬೇರೆ ಯಾರದ್ದೋ ಮಕ್ಕಳಲ್ಲ, ನಿಮ್ಮದೇ ರಕ್ತ, ನಿಮ್ಮದೇ ಮಕ್ಕಳು. ಆದ್ದರಿಂದ ನೀವು ಅವರಿಗೆ ಒಳಿತನ್ನು ಬಯಸಿ, ಒಳಿತನ್ನು ಮಾತ್ರ ಪ್ರಾರ್ಥಿಸಿ. ಅಲ್ಲಾಹನು ಆ ರೀತಿ ಒಳಿತನ್ನು ಪ್ರಾರ್ಥಿಸುವಂತಹ ಪೋಷಕರಲ್ಲೂ, ಒಳಿತನ್ನು ಬಯಸುವಂತಹ ಮಕ್ಕಳಲ್ಲೂ ನಮ್ಮನ್ನು ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.